ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸುವನು. ಕರ್ತನು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ಕರ್ತನ ಪ್ರೀತಿ ನಮಗೆ ಎಂದಿಗೂ ಎಂದೆಂದಿಗೂ ಜೀವವುಳ್ಳ ದೇವರು. ನೋಡ್ರಿ, ಯಾರಾದರೂ ಯೇಸು ಕ್ರಿಸ್ತನಲ್ಲಿ ಜನ್ಮಿಸಿದರೆ ಅದು ನೂತನ ಜನ್ಮ. ಈ ನೂತನ ಜನ್ಮ ನೂತನ ಸೃಷ್ಟಿ. ಈಗ ನೂತನ ಸೃಷ್ಟಿ ನಮಗಿದೆ. ಯೇಸು ಕ್ರಿಸ್ತನಲ್ಲಿರುವವರಿಗೆ ನೂತನ ಸೃಷ್ಟಿ. ಈಗ ಹೊಸ ಜನ್ಮ ಪಡೆದು ನೂತನ ಸೃಷ್ಟಿಯಾಗಿ ಯೇಸು ಕ್ರಿಸ್ತಿಯಲ್ಲಿ ನಾವು ನೆಲೆಗೊಂಡ್ರೆ ಯುಗ ಯುಗಗಳು ದೇವರ ಸನ್ನಿಧಿಯಲ್ಲಿ ಬಾಳುವೆವು. ದೇವರ ಪ್ರೀತಿ ನಮಗೆ ಎಂದಿಗೂ ಇರುವುದು. ಈಗ ಏಸಯ್ಯ ಕೊಡೋ ರಕ್ಷಣೆ ಎಂಥದ್ದು ಅಂದರೆ ಅದ್ಭುತವಾದದ್ದು. ಅವರು ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಪಶ್ಚಾತ್ತಾಪಟ್ಟರೆ ಸಾಕು, ಪಾಪಗಳ ದಸೆಯಿಂದ ನಮಗೆ ಶಿಕ್ಷೆಯನ್ನು ತಪ್ಪಿಸಿದ್ದಾರೆ. ಶಿಕ್ಷೆ ಎಂಥದ್ದು ಅಂದರೆ ಭಯಂಕರವಾದದ್ದು. ಈ ಆತ್ಮಕ್ಕೆ ಸಾವಿಲ್ಲ. ಈ ಶಿಕ್ಷೆಯಿಂದ ನಮಗೆ ತಪ್ಪಿಸುವುದಕ್ಕೆ ದೇವರು ಅನೇಕ ಪರ್ಯಾಯಗಳು ಭೂಮಿ ಮೇಲೆ ನಮಗೆ ಕೊಟ್ಟ ಹೊಸ ಕಾರ್ಯವೇನೆಂದರೆ ಸೋದೋಮ ಗೋಮರ ಎಲ್ಲ ಸುಟ್ಟೋಯ್ತು. ಸೋದೋಮ ಗೋಮರದಲ್ಲಿ ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಇದಿರುತ್ತೆ. 18ನೇ ಅಧ್ಯಾಯದಲ್ಲಿ ಮೂವರನ್ನ ದೇವರು ದೂತರನ್ನು ಕಳಿಸಿದ್ದಾನೆ. ಎಲ್ಲ ದೇವರು ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಅಬ್ರಹಾಮು ಬೇಡ್ಕೊಳ್ತಾ ಇದ್ದಾನೆ. ಏನಂತ ಬೇಡ್ಕೊಳ್ತಾ ಇದ್ದಾನೆ? ತನ್ನ ದೂತರನ್ನು ಕಳಿಸಿದ್ದ ದೇವರು ಸೋದೋಮ ಗೊಮೋರ ಸುಟ್ಟು ಹಾಕ್ತೀನಿ. ಅಯ್ಯೋ, ಹಂಗೆ ಸುಟ್ಟು ಹಾಕಿದರೆ ಹೇಗಪ್ಪ? ಅವರ ದುರ್ಮಾರ್ಗಗಳನ್ನು ನಾನು ಮಿತಿ ಮೀರಿ ಹೋಗಿದ್ದಾವೆ. ವಿಷಪ ಕೊಂಡಿಗಳು, ಸೈತಾನನ ವಿಷಪ ಕೊಂಡಿಗಳು ನಾಟ್ಕೊಂಡ್ಬಿಟ್ಟಿದ್ದಾವೆ. ಅವರಿಗೆ ಸುವಾರ್ತೆ ಸಾರಿದರೂ ಮಾರ್ಪಡಲಿಕ್ಕೆ ಅವರಿಗೆ ಆಗಲ್ಲ. ಅಲ್ಲಿ ಪ್ರಜೆಗಳು ದುರ್ಮಾರ್ಗ ಮಿತಿಮೀರಿ ಹೋಗಿದೆ. ಎಲ್ಲ ಪ್ರಜೆಗಳಿಗೆ ತೀರ್ಪು ತೀರಿಸಬೇಕು. ತೀರ್ಪು ತೀರಿಸಬೇಕು ಅಂದರೆ ಅದಕ್ಕೆ ಮುಂಚೆ ದೇವರ ಎಚ್ಚರಿಕೆ ಬಂದಿದೆ. ಅಬ್ರಹಾಮು ಅದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ, ಅಂಗಲಾರಿಸ್ತಾ ಇದ್ದಾನೆ, ಗೋಣೆ ಪಟ್ಟೆ ಕಟ್ಟಿಕೊಂಡಿದ್ದಾನೆ, ಬೂದಿಯಲ್ಲಿ ಬಿದ್ದು ಅಯ್ಯೋ ನನ್ನ ದೇವರೇ, ಭಯಂಕರವಾದ ಶಿಕ್ಷೆ ಸೊದೋಮ ಗೊಮೋರರಿಗೆ ಕೊಟ್ಟಿದೆಯಲ್ಲಪ್ಪ. ಒಂದು 50 ಜನಗಳು ಇದ್ದರೆ ಸಾಕು, ರಕ್ಷಿಸ್ತೀಯಾ ಅಂತ ಕೇಳ್ಕೊಂಡ. ಒಂದು 30 ಜನಗಳಿದ್ದರೆ ರಕ್ಷಿಸ್ತೀಯಾ ಅಂತ ಕೇಳ್ಕೊಂಡ. ಒಂದು 20 ಜನಗಳಿದ್ದರೆ ರಕ್ಷಿಸ್ತೀಯಾ? ಒಂದು 10 ಜನಗಳಿದ್ದರೆ ರಕ್ಷಿಸ್ತೀಯಾ? ದೇವರ ಹತ್ರಿಂದ ಒಂದು ಜವಾಬು ಬಂದಿಲ್ಲ. ಯಾಕೆಂದರೆ ಸಮಾಧಾನವಿಲ್ಲ. ಅಲ್ಲಿ 10 ಜನಗಳು ಮಾತ್ರ ಕೂಡವಿಲ್ಲ. ಅವರ ಕುಟುಂಬದಲ್ಲಿ ನೋಹವನ ಕುಟುಂಬಕ್ಕೆ 8 ಜನ ಹೇಗಿದ್ದಾರೋ ಆ ಕುಟುಂಬದಲ್ಲಿ ಅಳಿಯಗಳು ಕೂಡ ನಂಬುತ್ತಾ ಇಲ್ಲ. ದೇವರ ಒಂದು ಶಕ್ತಿ ನಂಬುತ್ತಾ ಇಲ್ಲ. ದೇವರ ಮಾತು ನಂಬುತ್ತಾ ಇಲ್ಲ. ಪಾಪದಿಂದ ಬಿಡುಗಡೆ ಯಾರು ಮಾಡ್ತಾರೆ? ಬಾನಿಸತ್ವದಿಂದ ಬಿಡುಗಡೆ ಯಾರು ಮಾಡ್ತಾರೆ? ದೇವರು
ಪಶ್ಚಾತ್ತಾಪಟ್ಟರೆ ಬಿಡಿಸ್ತಾನೆ, ಬಿಡುಗಡೆ ಮಾಡ್ತಾನೆ. ಈಗ 19ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ ನೋಡ್ರಿ. ಪಾಪಾತ್ಮಗಳು ಅಲ್ಲಿ ಜಾಸ್ತಿ ಆಗಿದ್ದಾರೆ. ಪಾಪಾತ್ಮಗಳು ಮಧ್ಯದಲ್ಲಿ ಸುಂಕರಿ ಅಂತ ಜಕ್ಕಯ್ಯ ಇದ್ದಾನೆ. ಆ ಜಕ್ಕಯ್ಯ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನಿನ್ನ ಮನೆಗೆ ಇವತ್ತು ರಕ್ಷಣೆ ಕೊಡ್ತೀನಿ, ನೀನು ನಿನ್ನ ಮನೆಯವರು ರಕ್ಷಣೆ ಹೊಂತೀರ. ಯಾಕೆಂದರೆ ರಕ್ಷಣೆ ಹೊಂದಬೇಕಂತ ಗಿಡ ಹತ್ತಿದ, ರಕ್ಷಣೆ ಹೊಂದಬೇಕು ಅಂತ ನಾನು ಪಾಪಿ ಅಂತ ಗ್ರಹಿಸಿದ, ನಾನು ಪಾಪಿ ಅಂತ ಪಶ್ಚಾತ್ತಾಪಟ್ಟ, ಯೇಸು ಕ್ರಿಸ್ತನೊಬ್ಬ ಪುಣ್ಯ ಪುರುಷನು ನೋಡಬೇಕು ಅಂತ ಆಸೆ ಪಟ್ಟ, ನನ್ನ ಪಾಪಗಳು ನಾನು ತೆಗೆಯೋಕ್ಕೆ ಆಗಲ್ಲ ಅಂತಂದು ಇಚ್ಛಯಿಸಿಕೊಂಡ ಜಕ್ಕಯ್ಯ. ಈಗ ಜಕ್ಕಯ್ಯ ಇಷ್ಟು ಮಾಡಿದ ಮೇಕೆ ಸುಮ್ಕಿರ್ತಾನ ಏಸಪ್ಪ ಕೂಡ ಏನಂತ ಇದ್ದಾನ ನೋಡ್ರಿ. ಏಸು ಅಂತ ಇದ್ದಾನೆ, ಇಂದಿನ ದಿವಸ ನಿನ್ನ ಮನೆಗೆ ರಕ್ಷಣೆ ಬಂದಿದೆ, ನಿನ್ನ ಮನೆಯವರು ರಕ್ಷಣೆ ಹೊಂತಾರೆ. ಮನೆ ಕುಟುಂಬಗಳನ್ನು ಕಟ್ಟೋದು ಏಸಯ್ಯ, ಕುಟುಂಬಗಳನ್ನು ರಕ್ಷಿಸೋದು ಏಸಯ್ಯ, ಕುಟುಂಬಗಳನ್ನು ರಕ್ಷಿಸಿ ಕಾಪಾಡೋದು ಏಸಯ್ಯ. ಪಶ್ಚಾತ್ತಾಪಡೋ ಶಕ್ತಿ ನಿನಗಿದೆ. ನಿನ್ನ ಪಾಪಗಳನ್ನು ನೀನು ಬೈಕೆ ಮಾಡ್ಕೊಳ್ತೀಯ. ನಿನ್ನ ಪಾಪಗಳನ್ನು ನೀನು ಬೈಕೆ ಮಾಡಿಕೊಂಡ್ರ ಯೇಸು ಕ್ರಿಸ್ತನು ಆ ಪಾಪಗಳಿಂದ ನಿನಗೆ ಬಿಡುಗಡೆ ಮಾಡ್ತಾನೆ, ಆ ಪಾಪಗಳಿಂದ ಬಿಡುಗಡೆ ಮಾಡ್ತಾನೆ. ನೋಡ್ರಿ, ಮತ್ತೆಯ ಸುವಾರ್ತ 1ನೇ ಅಧ್ಯಾಯ 21ನೇ ವಚನ ಏನು ಹೇಳ್ತಾ ಇದೆ? ಆಕೆಯ ಗರ್ಭವು ಯಾರು? ಮರಿಯಳು. ಆಕೆಯ ಗರ್ಭವು ಪವಿತ್ರಾತ್ಮದಿಂದ ಆದದ್ದು. ಆಕೆ ಒಬ್ಬ ಪುರುಷನನ್ನು ಹಿಡಿಯುವಳು. ನೀನು ಆತನಿಗೆ ಯೇಸು ಅಂತ ಹೆಸರಿಡಬೇಕು, ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಅವರು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಬಿಡುಗಡೆ ಮಾಡ್ತಾನೆ, ದಾಸತ್ವದಿಂದ ಬಿಡುಗಡೆ ಮಾಡ್ತಾನೆ. ದೋಷಪೂರಿತವಾದ ನಮ್ಮನ್ನು ಕೊಳೆಯಿಲ್ಲದವರನ್ನಾಗಿ ಮಾಡ್ತಾನೆ, ನಮ್ಮ ಪಾಪಗಳನ್ನು ಭಯಿಸ್ತಾನೆ, ಪ್ರಮಾದದಿಂದ ಬಿಡುಗಡೆ ಮಾಡ್ತಾನೆ. ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಶಿಕ್ಷೆ ಅನುಭವಿಸಕ್ಕೆ ಸಿದ್ಧವಾಗಿ ಮಾನವನಿಗೆ ಒಂದೇ ಒಂದು ಜನ್ಮವಿದೆ, ಮಾನವ ಜನ್ಮ. ಈ ಮಾನವ ಜನ್ಮ ಇರುವಾಗಲೇ ನಮ್ಮ ಪಾಪಗಳನ್ನು ಬಯಸಬೇಕು. ಸ್ವಾಮಿ, ನಾನು ಪಾಪಿ, ನನ್ನನ್ನು ಬಿಡುಗಡೆ ಮಾಡು, ಈ ಪಾಪಿಷ್ಟಿ ಕಾರ್ಯಗಳಿಂದ ಬಿಡುಗಡೆ ಮಾಡು ಅಂತಂದು ನೀನು ಪಶ್ಚಾತ್ತಾಪಟ್ರೆ, ಅಂಗಲಾರಿಸಿದ್ರೆ ಅತ್ರೇ ನಿನಗೆ ರಕ್ಷಣೆ ಹೊಂತೀಯ. ನಮ್ಮಿ ಬಾಪ್ತಿಸೋ ಒಂದು ರಕ್ಷಣೆ ಹೊಂತಾನೆ. ನಮ್ಮದೇ ಇರುವನಿಗೆ ಶಿಕ್ಷೆ ಇದೆ. ಆ ಶಿಕ್ಷೆ ಎಂಥದ್ದು ಅಂದರೆ ಸೋದೆಮ ಗೋಮರ ಅಂತ ಶಿಕ್ಷೆ. ದೇವರು ತೀರ್ಪು ತೀರಿಸುವುದಕ್ಕೆ ಸಮಯ ಬಂದುಬಿಟ್ಟಿದೆ. ಆದಿಕಾಂಡ 19ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ ದೇವರು ತೀರ್ಪು ತೀರಿಸುವುದಕ್ಕೆ ಅಬ್ರಹಾಮನಿಗೆ ಹೇಳಿದ್ದಾರೆ. ಅಬ್ರಹಾಮನು ಹತ್ತಿದ್ದಾನೆ, ನನ್ನ ಲೋತು ಕುಟುಂಬ ಬದುಕಬೇಕು ಅಂತ. ಅವರು ಲೋಟು ಕುಟುಂಬನ ಬದುಕಿಸಿಕೊಂಡಿದ್ದಾನೆ. ದೇವದೂತರು ಬಂದು ಅವರಿಗೆ ಅಂತ ಅಪವಿತ್ರತೆಯನ್ನು ಅಂಟುಕಟ್ಟಿದ್ದಾರೆ. ದೂತರನ್ನು ಕೂಡ ಬಿಡಲಿಲ್ಲ. ಪಾಪಿಷ್ಟಿ ಜನರು ದೂತಗಳನ್ನು ಕೂಡ ಅವಮಾನ ಮಾಡಿದ್ದಾರೆ, ಅನುಮಾನಿಸಿದ್ದಾರೆ. ಅವರಿಗೆ ಬಾಗಿಲು ಕೂಡ ಕಾಣಲಿಲ್ಲ.
ಅಂಥ ಸಮಯದಲ್ಲಿ ಪಾಪದಿಂದ ಬಿಡುಗಡೆ, ಬಾನಿಸತ್ವದಿಂದ ಬಿಡುಗಡೆ ಮಾಡಿ ನಮ್ಮನ್ನು, ಲೋಟು ಕುಟುಂಬವನ್ನು ರಕ್ಷಿಸಿದ್ದಾರೆ. ಲೋಟು ಕುಟುಂಬವನ್ನು ರಕ್ಷಿಸಿದ ದೇವರು ಇಂದಿನ ದಿವಸ ನಮ್ಮ ಪಾಪಗಳನ್ನು ಕೂಡ, ಪೇತೂರು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ, ನಿರ್ದೋಷವಾದ ನಿಷ್ಕಳಂಕವಾದ ಕುರಿಮರಿ ರಕ್ತದಿಂದ, ಏಸು ರಕ್ತ ಪ್ರತಿ ಪಾಪಗಳಿಂದ ಬಿಡುಗಡೆ ಮಾಡುತ್ತೆ. ಯೇಸುವಿನ ರಕ್ತದಿಂದ ಬಿಡುಗಡೆ ಹೊಂದಿರ. ಯೇಸುವಿನ ರಕ್ತ ನಿಮ್ಮನ್ನೆಲ್ಲರನ್ನು ಬಿಡುಗಡೆ ಮಾಡುತ್ತೆ. ಯೇಸುವಿನ ರಕ್ತ ನಿಮ್ಮನ್ನು ವಿಮೋಚನೆಗೆ ಕರೆದೊಯ್ಯುತ್ತೆ. ಯೇಸುವಿನ ರಕ್ತ ನಿಮ್ಮನ್ನು ಮೋಕ್ಷಕ್ಕೆ ಸೇರಿಸುತ್ತೆ. ನಿಮ್ಮ ಆತ್ಮಗಳನ್ನು ಕಾಯುತ್ತೆ. ನಿಮ್ಮ ದಾಸತ್ವದಿಂದ ಬಿಡುಗಡೆ ಮಾಡುತ್ತೆ. ಪಾಪಗಳ ಪಾಪದ ದಾಸತ್ವದಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ ನಿಮ್ಮನ್ನು ಪ್ರೀತಿಸುತ್ತದೆ. ದೇವರನ್ನು ನಾವು ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡೋಣ. ತಂದೆ ಸ್ತೋತ್ರ. ಸೈತಾನನಿಗೆ ನಮಗೆ ಯುದ್ಧಗಳು ನಡೀತಾ ಇದ್ದಾವೆ. ಆ ಯುದ್ಧದಲ್ಲಿ ತನ್ನ ದೂತರನ್ನು ಕಂಡು ವಿಶ್ವಾಸಿಗಳಿಗೆ ಬಿಡುಗಡೆ ಮಾಡುವುದಕ್ಕೆ ನಮಗೆ ಕೊಟ್ಟ ಆಳುಗಳನ್ನು ಅನುಗ್ರಹಿಸಿದ್ದಾನೆ. ವಿಜಯವು ನಮಗೆ ಕೊಟ್ಟಿದ್ದಾರೆ, ಆದರಣೆ ಕೊಟ್ಟಿದ್ದಾರೆ, ಆಸಕ್ತಿ ಕೊಟ್ಟಿದ್ದಾರೆ. ಯೇಸುವಿನ ರಕ್ತ ಪ್ರತಿ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದೆ. ದೂತರಿಗೆ ಶಕ್ತಿ ಇದೆ, ನಮ್ಮನ್ನು ಬಿಡುಗಡೆ ಮಾಡ್ತವೆ. ದುರಾತ್ಮ ಶಕ್ತಿಗಳಿಂದ ಬಿಡುಗಡೆ ಮಾಡ್ತವೆ. ರಕ್ತ ಪಿಚಾಚಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತವೆ. ಯೇಸು ಕೊಟ್ಟ ರಕ್ಷಣೆಯಿಂದ, ಬಹುಮಾನದಿಂದ, ಅದ್ಭುತ ಕಾರ್ಯಗಳಿಂದ, ಆಶ್ಚರ್ಯ ಕಾರ್ಯಗಳಿಂದ, ಪಾಪದ ದಾಸತ್ವದಿಂದ ಬಿಡುಗಡೆ, ಪಾಪದ ಶಿಕ್ಷೆಯಿಂದ ಬಿಡುಗಡೆ. ಹೌದು ಸ್ವಾಮಿ, ವಿಮೋಚನೆ ಕೊಡ್ತೀಯ ಸ್ವಾಮಿ, ಮೋಕ್ಷ ಮಾರ್ಗ ತೋರಿಸ್ತೀಯ ಸ್ವಾಮಿ. ಯೇಸು ಕ್ರಿಸ್ತನೇ ಮಾರ್ಗ ಸ್ವಾಮಿ. ತನ್ನ ಪ್ರಜೆಗಳ ಅವರ ಪಾಪಗಳಿಂದ ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನನ್ನು ಕಳಿಸಿದ್ದೀಯ ತಂದೆ. ಅವರು ಯೇಸು ಅಂತ ಹೆಸರಿಟ್ಟಿದ್ದಾರೆ ತಂದೆ. ಪಾಪಗಳ ದಸಿಯಿಂದ ಬಿಡುಗಡೆಯಾಗಿದ್ದೀವಿ ತಂದೆ. ಸ್ತೋತ್ರ ಸ್ತೋತ್ರ. ಸೋಮರ ಗೋಮರದಾಗೆ ನಾವು ಸುಟ್ಟು ಬೂದಿಯಾಗೋರು. ಹೌದು ತಂದೆ, ಪಶ್ಚಾತ್ತಾಪಟ್ಟರೆ ಅಲ್ಲಿ ಪ್ರಜೆಗಳು ದುರ್ಮಾರ್ಗತನವನ್ನು ಬಿಟ್ಟು ದುಷ್ಟನ ಸಾವಿನಲ್ಲಿ ಲೇಸು ಉಂಟೆ ಅಂತ ಕೇಳ್ತಾ ಇದೆಯಾ? ಬಿಡುಗಡೆ ಮಾಡ್ತೀಯ ತಂದೆ. ನಿನಗೆ ಸ್ತೋತ್ರ 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 ಸ್ತೋತ್ರ. ಸ್ತುತಿ ಮಹಿಮೆ ಘನತ ಪ್ರಭಾವಗಳು ಯೇಸು ಕ್ರಿಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.